ಇನ್ನು ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರವಾಗಿ ಭರ್ಜರಿ ಪ್ರಚಾರ ನಡೀತಾ ಇದೆ. ಮತ್ತೊಂದು ಕಡೆ ಶ್ರೀನಿವಾಸ ದಾಸಕರಿಯಪ್ಪ ಟೆಂಪಲ್ ರನ್ ಮಾಡಿದ್ದಾರೆ. ನಗರದ ಪ್ರಮುಖ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆಯಲ್ಲಿ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ. ಮತಯಾಚನೆಯ ಸಂದರ್ಭದಲ್ಲಿ ಜನರಿಂದ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಶ್ರೀನಿವಾಸ ದಾಸಕರಿಯಪ್ಪ ಹೇಳಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ನನ್ನ ಜೊತೆ ನಿಂತಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಆಡಳಿತ ಪಕ್ಷದ ಚಮತ್ಕಾರ ಈ ಬಾರಿ ನಡೆಯೋದಿಲ್ಲ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ. ದಿನ ಇರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಬರದ ಪ್ರಚಾರವನ್ನು ನಡೆಸಿದ್ರೆ ಅಷ್ಟೇ ಅಲ್ಲದೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ನಗರದ ಪ್ರಮುಖ ದೇವಸ್ಥಾನಗಳಿಗೆ ತೆರಳಿ ಪ್ರಾರ್ಥನೆಯನ್ನು ಸಹ ಸಲ್ಲಿಸಿರುವಂತದ್ದು. ಸರ್, ಏನ್ ಹೇಳ್ತೀರಿ? ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ, ಕಾನ್ಫಿಡೆಂಟ್ ಲೆವೆಲ್ ಏನಾದರೂ ಹೆಚ್ಚಿಗೆ ಆಗಿದೆಯಾ? ಗೆಲ್ತೀನಿ, ಮತ್ತೇನಿಲ್ಲ. ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸ್ಪಂದನೆ ಮತದಾರರು ಕೊಡ್ತಾ ಇದ್ದಾರೆ. ಎಲ್ಲ ಮನೆಗೆ ಹೋದಂಥ ಸಂದರ್ಭದಲ್ಲಿ, ಮತಯಾಚನೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಕರೆಸಿ ಮಾತನಾಡ್ತಾರೆ. ಸತ್ಕಾರ ಮಾಡಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೀವಿ ಅಂತೇಳಿ ಅವ್ರು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ. ವಿಶೇಷವಾಗಿ BS ಯಡಿಯೂರಪ್ಪನವರು, ವಿಜೇಂದ್ರ ಅವರು ಬೃಹತ್ ರ್ಯಾಲಿಗಳನ್ನ ಮಾಡಿದ್ರು. ನಿನ್ನೆ ಬೃಹತ್ ಶೋಭಾಯಾತ್ರೆ ನಡೆಯಿತು. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, CT ರವಿ ಅವರು, ಅದೇ ರೀತಿ GM ಸಿದ್ದೇಶಣ್ಣವರು, ಹರೀಶ್ ಅವರು, PB ಹರೀಶ್ ಅವರು ಮತ್ತು ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಉತ್ತಮವಾಗಿರ್ತಕ್ಕಂಥ ನನ್ನ ಜೊತೆಗೆ ಟಿಕೆಟ್ ಕೇಳಿದ್ರೆ ಎಲ್ಲರೂ ನಾವೇ ಶ್ರೀನಿವಾಸ ದಾಸಕರಿಯಪ್ಪ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ ಹೆಗಲು ಕೊಟ್ಟು. ನಿನ್ನೆ ತಾವು ನೋಡಿರ್ಬೋದು ಶೋಭಾಯಾತ್ರೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದಂತ ಮತದಾರರು. ಇಡೀ ಕ್ಯಾಬಿನೆಟ್ ಇಲ್ಲಿ ಬಂದು ಕುಂತಿದೆ ಅಂತ ಇದ್ರು. ಕಾಂಗ್ರೆಸ್ನ ದುರಾಡಳಿತ ಇಲ್ಲಿ ಅಂತ್ಯಗೊಂಡಿದೆ. ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ಆಡಳಿತ ಪಕ್ಷದ ಚಮತ್ಕಾರ ನಡೆಯೋದಿಲ್ಲ. ಕೊನೆಯದಾಗಿ ಮತದಾರರಿಗೆ ಏನು ಹೇಳಕ್ ಬಯಸ್ತೀರಿ? ಮತದಾರರಿಗೆ ನಾನು ಕೈ ಮುಗಿ ತಮ್ಮ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿಂದ ಸಾಷ್ಟಾಂಗ ನಮಸ್ಕರಿಸಿ ಕೇಳ್ಕೊಳ್ಳೋದಿಷ್ಟೇ. ನನ್ನದೇ ಆದ ಒಂದು ಆಸೆ ಆಕಾಂಕ್ಷೆಗಳಿದೆ. ಈ ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ದಯವಿಟ್ಟು ನನ್ನ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ 2 ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡೋದ್ರ ಮುಖಾಂತರ ನನ್ನನ್ನು ನಿಮ್ಮ ಸೇವಕನನ್ನಾಗಿ ಮಾಡಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಹಿಂದಿನ ಚುನಾವಣೆ ಗಮನಿಸಿದ್ರೆ ಅಲ್ಪಸಂಖ್ಯಾತ ಸಮುದಾಯ ಒಂದಿಟ್ಟು ಹೆಚ್ಚು ನಿಮ್ಮ ಹತ್ರ ವಾಲ್ತಾ ಇದೆ ಅಂತ. ಕಳೆದ 20 ವರ್ಷಗಳಿಂದನೂ ಕೂಡ ಅಲ್ಪಸಂಖ್ಯಾತರ ಬಾಂಧವರು ಕಾಂಗ್ರೆಸ್ ಟಿಕೆಟ್ ಕೇಳ್ತಾ ಬಂದಿದ್ರು. ಅವರಿಗೆ ಈ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ. ಅವ್ರ ಕಾಂಗ್ರೆಸ್ನ ಆಂತರಿಕ ವಿಚಾರ ಅದು. ಒಟ್ಟಾರೆ 2,32,000 ಮತದಾರರಿದ್ದಾರೆ. ಅವರೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ವಿಶ್ವಾಸ ಇದೆ, ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹೇಳಿ. ಮುಸಲ್ಮಾನರಿಗೆ ಒಂದು ಸಂದೇಶವನ್ನು ಯಾವ ರೀತಿ ಕೊಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ, ಬಿಜೆಪಿ ಬಂದ್ರೆ ನಿಮಗೆ ಆಗ ಮಾಡ್ತಾರೆ, ಕೊಮ್ಮೋದು ಈಗ ಮಾಡ್ತಾರೆ ಅಂತೇಳಿ ಅವರಿಗೆ ಎದುರಿಸಿ ಭಯ ವಾತಾವರಣ ಹುಟ್ಟಿಸಿ ಮತವನ್ನು ತಗೊಳ್ತಾ ಇದ್ರು. ಆದ್ರೆ ಅವರಿಗೂ ಗೊತ್ತಾಗಿದೆ 2014ರಿಂದ ಮೋದಿಯವರು ಬಂದಾಗಿನಿಂದ ಇಲ್ಲಿವರೆಗೂ ಯಾವುದೇ ಘಟನೆ ಭಾರತ ದೇಶದಲ್ಲಿ ನಡೆದಿಲ್ಲ. ಅದಕ್ಕಾಗಿ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ತೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಪಿ ಸಾವಿರಾರು ಕಾರ್ಯಕರ್ತರು ನನ್ನ ಜೊತೆಗೆ ಅಲ್ಲಿ ಕೂಡ ಮುಸ್ಲಿಂ ಬಾಂಧವರ ಏರಿಯಾದಲ್ಲಿ ಕೂಡ ನನ್ನ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.